ಇದು ಅಂಕಲ್ ಮಕ್ಕಳು ಅಂದ್ರಲ್ಲ ಏನದ ಹೇಳೋದು ಅದು ಚೆನ್ನೈ ಪ್ಲೇಯರ್ಸ್ ಕೇಳೋದು ಎಲ್ಲ ವಯಸ್ಸಾಗಿರೋ ಟೀಮಲ್ಲಿ ಜಾಸ್ತಿ ಇದ್ದಾರೆ ಅನ್ನೋ ಕಾರಣಕ್ಕೆ ಚೆನ್ನೈ ಅವ್ರಿಗೆ ಯಾವಾಗಲೂ ಅದೊಂದು ಕೋಟು ಅಂಕಲ್ ಮಕ್ಕಳಿಗೆ ಹೇಳೋದೊಂದೇ ಈ ಸಲ ಕಪ್ ನಮ್ದೇ ಅಂತ ಚೆನ್ನೈ ಅವ್ರಿಗೆ ಹೇಳ್ತಾರೆ ಆ ರೀತಿ. ಸೊ ಇವಾಗ ಪರವಾಗಿಲ್ಲ, ಮುಂಚೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಯಂಗ್ಸ್ಟರ್ಸ್ ಬಂದಿದ್ದಾರೆ ಅಲ್ಲೂ, ಬಟ್ ನಮ್ಗೆ ಅಂಕಲ್ಸ್ ಇದಾರೆ ಯೂತ್ಸ್ ಇದಾರೋ ನಮ್ಗೆ ಅದು ಮ್ಯಾಟ್ರ್ ಆಗಲ್ಲ. ಕೊನೆಯಲ್ಲಿ ಇದಾರಲ್ಲ ಅದು ಮಾತ್ರ ಮ್ಯಾಟ್ರ್ ಆಗೋದು ನಮ್ಗೆ. ಸೊ ಅಂಕಲ್ ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತೀವಿ ಇವತ್ತು. ಫಸ್ಟ್ ಸೀಸನ್ ಎಲ್ಲ RCB ಹೇಳ್ತಿದ್ರು ಈ ಮಾತನ್ನ, ಅಂಕಲ್ ಟೀಮ್ ಅಂತ. ರಾಹುಲ್ ದ್ರಾವಿಡ್, ವಸೀಂ ಜಾಫರ್ ಎಲ್ಲ, ಅನಿಲ್ ಕುಂಬ್ಳೆ ಎಲ್ಲ ಇದ್ರು. ಈಗ ಚೆನ್ನೈ ಸೂಪರ್ ಕಿಂಗ್ಸ್ ಅಂಕಲ್ ಮಕ್ಕಳು ಅಂತ ಹೇಳಿ ಟೆಸ್ಟ್ ಪ್ಲೇಯರ್ಸ್ ಅಂತ ಹೇಳ್ತಾ ಇದ್ರು. ಆ ಟೈಮಲ್ಲಿ ಟೀಮ್ ಸೆಲೆಕ್ಷನ್ ಆಗಿದ ತಕ್ಷಣ ಎಲ್ಲ ಟೆಸ್ಟ್ ಪ್ಲೇಯರ್ಸ್ ಸೆಲೆಕ್ಟ್ ಕಪ್ಪಲ್ಲ ನಿಮ್ಗೆ ಚಾಕ್ಲೇಟ್ ಅಂತಿದ್ರು. ಈಗೆಲ್ಲ ನಮ್ ಕಸಿನ್ಸ್ ಬಿಸ್ಕೆಟ್ ನೆದರ್ಲೆಂಡ್ಸ್ ಅಲ್ಲಿ ಇದಾರೆ, US ಅಲ್ಲಿ. ಇಲ್ಲಿಂದ ಜರ್ಸಿ ತರಿಸ್ಕೊಂಡಿದ್ದಾರೆ. ಇವತ್ತು ಅವರು ಫುಲ್ ಕಂಬೈನ್ಡ್ ಆಗಿ ಕನ್ನಡ ಸಂಘಗಳನ್ನ ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೋಗಿ ಕೂತ್ಕೊಂಡು ಮ್ಯಾಚ್ ನೋಡಿ ಸೆಲೆಬ್ರೇಟ್ ಮಾಡೋದಂತೆ. ಇಂಡಿಯನ್ ಟೈಮ್ಗೂ ಅಲ್ಲಿ ಟೈಮ್ಗೂ ತುಂಬಾ ವ್ಯತ್ಯಾಸ ಇದೆ, ಬಟ್ ಸ್ಟಿಲ್ ಅವರು ಕಾಯ್ತಾ ಇದ್ದಾರೆ ಮ್ಯಾಚ್ಗಳಿಗೆ. ಅಂದ್ರೆ ಹವಾ ಜೋರಾಗಿದೆ. ವರ್ಲ್ಡ್ ವೈಡ್ ನೋಡ್ತಾ ಇದ್ರೆ ರಿಯಲ್ ಮ್ಯಾಡ್ರಿಡ್, ಬಾರ್ಸಿಲೋನಾ, ಮ್ಯಾಂಚೆಸ್ಟರ್ ಯುನೈಟೆಡ್, ಮ್ಯಾಂಚೆಸ್ಟರ್ ಸಿಟಿ ಹೈಯೆಸ್ಟ್ ಫ್ಯಾನ್ಸ್ ಇರೋದು. ಕ್ರಿಕೆಟ್ ಅಲ್ಲಿ ಏನಾರ ಕಂಪೇರ್ ಮಾಡ್ತಾ RCB ಇರೋಷ್ಟು ಫ್ಯಾನ್ಸ್ ಯಾವ ಟೀಮ್ಗೂ ಇಲ್ಲ. ಕಂಪೇರಿಟಿವ್ಲಿ ಬರಲ್ಲ. ಸೆಕೆಂಡ್ ತಪ್ಪಿ ಜೀವನದಾಗ ಯಾರಾದ್ರೂ ಕರ್ನಾಟಕದಾಗ CSK ಅಂದ್ರ ಸರ್ ಮುಗೀತ್ ಹಾಕೊಂಡ್ ಗುಮ್ಮದೆ ಹಂಗಾಗ್ಬಿಟ್ರಿತ್ರಿ ಸರ್ ಪರಿಸ್ಥಿತಿ. ಅವಾಗ ಅಣ್ಣವ್ರ ಬಗ್ಗೆ ಯಾರೋ ವಿರುದ್ಧ ಮಾತಾಡೋರು ಹೊಡಿತಿದ್ರು ಅಂತಾರಲ್ಲ, ಅವ್ ಕೇಳ್ತಿದ್ವಿ ನಾವು ಚಿಕ್ಕವರಿದ್ದಾಗ. ಬೆಂಗಳೂರಿಗೆ ಹೋದ್ರೆ ಹುಷಾರಾಗಿರ್ರಪ್ಪ, ಅಣ್ಣವ್ರ ಬಗ್ಗೆ ಏನ್ ಕೆಟ್ಟದ್ ಮಾತಾಡಬಾರ್ದು ಅಂತಿದ್ರು. ಹಂಗ ಅನ್ನೋದು. ಈಗ ಹೆಂಗಾಗಿದೆ, RCB ಬಗ್ಗೆ ಯಾರ ಮಾತಾಡಿದ್ರೆ, ಈಗ ಯಾರು RCB ಬಗ್ಗೆ ಮಾತಾಡಿದ್ರೆ ಹಂಗೆ ಹಂಗಲ್ಲ. ಈಗ ನೋಡ್ರಿ ಸರ್, ರೀಲ್ಸ್ ಆಗಿ ಇಬ್ರು ಹುಡುಗರು ದೊಡ್ಡ ದೊಡ್ಡ ಕಲ್ಲು ಹಿಡ್ಕೊಂಡ್ ಬಂದಿರ್ತಾರ. ಅಣ್ಣ ಯಾರ್ ಗೆಲ್ತಾರ್ರಿ ಇವತ್ತ ಅಂತ ಕೇಳ್ತಾರ. ಅವ RCB ಅಂತ ಹೆಂಗೋ ಬಚಾವಾದ್ಲೆ ಅಂತ ಕಲ್ಲು ಹಿಂಗ ಹೋಗ್ಯದ. ಅಷ್ಟ್ರ ಮಟ್ಟಿಗೆ ಅಂದ್ರ ಹೆಂಗಾಗೈತಂದ್ರಿ ಸರ್, ಅದು ನಿಜವಾಗ್ಲೂ ಇಟ್ಸ್ ಅ ಕ್ರೈಮ್ ಅನ್ನೋ ತರ ಆಗ್ಬಿಟ್ಟಿದ್ರಿ ಸರ್. ಯಾಕಂದ್ರೆ ಅವ್ರು ಹಂಗೆ ನಮ್ಗೆ ಉರ್ಸ್ಯಾರ. ನಾವಂತೂ ಉರ್ಸೋದ್ರಾಗ RCB ಅವ್ರ ತರ ಉರ್ಸೋರ್ ಜೀವನದಾಗ ಯಾರು ಸರ್. ಇನ್ನೊಬ್ಬ ಇದಾನಲ್ರಿ ಸರ್, ಪ್ರೀತ್ ರಾಯ್ಡು, ಅಂಬಾಟಿ ರಾಯ್ಡು ಜಾಸ್ತಿ. ಈ ವರ್ಷ ಎಲ್ಲರೂ CSKಗೆ ಸಖತ್ ಉರ್ಸಿದಾರೆ RCB ಅವರು. ಯಾಕಂದ್ರೆ ಫಸ್ಟ್ ಇಂದ ಎಂಡಿಂಗ್ ವರ್ಗು ಅವ್ರು ಟಾಪ್ ಕೆಳಗಡೆನೆ ಇದ್ರು, ಮೇಲೆ ಬರಕ್ ಆಗ್ತಾನೆ ಇರ್ಲಿಲ್ಲ ಅವ್ರ ಕೈಯಲ್ಲಿ. ಒಂದೊಂದು ಮ್ಯಾಚ್ ಅಷ್ಟು ಉರ್ಸಿದಾರೆ. ಯಾಕಂದ್ರೆ ಚೆನ್ನೈಯಲ್ಲೂ ಹೋಗಿ RCB ಫ್ಯಾನ್ಸ್ ಉರ್ಸಿದಾರೆ ಮ್ಯಾಚ್ ದಿನ. ಅಯ್ಯೋ ಒಬ್ಬನೇ ಒಬ್ಬ ಫುಲ್ ಎಲ್ಲ CSK ಹಿಂಗಂತಾನೆ. ಉರ್ಸೋ ಶಕ್ತಿ ಹೆಂಗ್ ಬಂದಿದೆ ಹೇಳ್ರಿ ನಮ್ಮ RCB ಫ್ಯಾನ್ಸ್ಗೆ. ಹಂಗಲ್ಲ, 17 ವರ್ಷ ನೀವು ಅನುಭವಿಸಿದ್ರಲ್ವಾ, ಅದಕ್ಕೆ ಬಂದಿದೆ. ಸರ್ ನೀವು ತಗೊಳ್ರಿ ಸರ್, ಸೀಸನ್ 1 ಇಂದ ಈಗ ಸೀಸನ್ 18ರವರೆಗೆ ಸರ್ ನೀವೆಂದೂ ಜೋಶ್ ಕಡಿಮೆ ಆಗಿಲ್ಲ, ಲಾಯಲ್ಟಿ ಕಡಿಮೆ ಆಗಿಲ್ಲ. ಯಾರು ಉರ್ಸ್ಲಿ ಬಿಡಲಿ ಏನಾದ್ರೂ ಅನ್ಲಿ ಸರ್, ಯುನೈಟೆಡ್ ಆಗಿ ಇವತ್ತು ಗೆಲ್ಲದೇ ಇರ್ಲಿ ಮುಂದೆ RCB ಇರಷ್ಟು ಲಾಯಲ್ ಫ್ಯಾನ್ಸ್ ಯಾಕೆ ನೋಡಕ್ ಎಷ್ಟು ಸಲ ಸರ್ ನೀವ್ ಎಲ್ಲೇ ಹೋಗ್ರಿ ಸರ್, ಗೋವಾ ಬೀಚ್ ನಾಗ ಹೋಗ್ರಿ ಸರ್, ಒಬ್ಬನಾದ್ರೂ RCB ಅಂದಿರ್ತಾರೆ. ಈ ಸಲ ಕುಂಭಮೇಳದಲ್ಲಿ RCB ಜೆರ್ಸಿ ನಾವು ಹೋಗಿದ್ವಲ್ಲ ಕುಂಭ ಲೈವ್ ಹಾಗೆ ಹೋಗ್ತಿದ್ರೆ ಒಂದು 8-10 ಟಿ ಶರ್ಟ್ ಹಾಕ್ಯಂಡ್ ಹೋಗ್ತಾರ RCB. ನಾವೇನೋ ಅವ್ರು ಕರ್ನಾಟಕದ ಹೆಂಗದ್ರಪ್ಪ ಅಂತ ಅವ್ರ ನಮ್ ಕರ್ನಾಟಕದವ್ರು ಅಲ್ಲೇ ಅಲ್ಲ, ಆದ್ರೂ RCB ಜರ್ಸಿ ಹಾಕ್ಯಂಡ್ ಹೊಟ್ಟಿದ್ದಾರೆ. ಆಮೇಲೆ ಈ ಸಲ ಡಿಗ್ರಿ ತಗೊಂಡ್ ಸರ್ಟಿಫಿಕೇಟ್ ತಗೊಂಡ ತಕ್ಷಣ ಬಂದ RCB ಸರ್ ಅದು ಯೂನಿವರ್ಸಿಟಿಯಲ್ಲಿ ಹುಡುಗರು ಪಾದಯಾತ್ರೆ ಮಾಡ್ತಾರ. ಇವತ್ತು ತಿರುಪತಿಲಿ ಹೋಗಿದ್ದಾನೆ. ಪಾಪ ಹುಡುಗಂಗೆ ಶೂ ಹಾಕೊಂಡ್ ಹೋಗ್ಬೇಡ್ರಿ ಏನೋ ಆಗಲ್ಲ ಅಂದಿದ್ರಂತ. ಅವ ಬರಿಗಾಲೆಲ್ಲ ಹೋಗ್ತಿದಾನ. ನಮ್ಮಪ್ಪ ನನಗೂ ಆಗಲ್ರಿ, ಆದ್ರೂ ಏನ್ ಮಾಡೋದು RCB ಸಲುವಾಗಿ ನಾನು ನಡೀತೀನಿ ಅಂತ. ಆಮೇಲೆ ಸರ್ ಇದು ಕೆಂಡಾ ಹಾದಾರ, ಕೆಂಡಾ ಹೌದು, ಹೋಗೋ ಮರೆ ಹೋಗೋದೇ ತಡ್ರಿ ಸರ್ ಅಂತೇಳಿ ತಗದ್ ಹಿಂಗ ತೋರಿಸಿ ಆಮೇಲೆ ಜರ್ಸಿ ತಗೊಂಡು ಓಡಿದ. ಅಷ್ಟು ಕ್ರೇಜ್. ಎಷ್ಟೋ ಸಲ ಬೇರೆ ಊರಲ್ಲಿ ಮ್ಯಾಚ್ ನಡೀತಾ ಇದ್ರೆ ಅಲ್ಲಿ RCB ಫ್ಯಾನ್ಸ್ ಅದ್ ನಾಳೆ ಹುಟ್ಟೋ, ಆಮೇಲೆ ಇವತ್ತು ಹುಟ್ಟೋ ಮಕ್ಕಳು ಗೆದ್ರ RCB ಅಂತ ಹೆಸರಿಟ್ರೆ ಅಲ್ಲ, ನಮ್ ಕಡೆ ಹೆಸರು ರಿವೀಲ್ ಮಾಡ್ತಾರಲ್ಲ, ಜರ್ಸಿ ಮುಖಾಂತರ ಹೆಸರು ರಿವೀಲ್. ಅದು ಒಂದಲ್ಲ ಎರಡಲ್ಲ 100 ಉದಾಹರಣೆಗಳು ಸಿಕ್ಕಿದೆ. ಮಕ್ಕಳು ಹೆಸರು ರಿವೀಲ್ ಮಾಡೋದು RCB ಜರ್ಸಿಯಿಂದ. ಅಲ್ಲ, ಹೆಸರಿಟ್ರು RCB. ಇವಾಗ ನೋಡ್ರಿ ನಮ್ಮ ಯಾರು ನಮ್ ಪ್ಲೇಯರ್ ಇಂಡಿಯಾ ಅಂತ ಹೆಸರಿಟ್ಟನಲ್ರಿ ಸರ್ ಅವ್ರ ಮಗಂಗ, ಇದು ಫಾರಿನ್ ಪ್ಲೇಯರ್ ಜಾಂಟಿ ರೋಡ್ಸ್ ಮಗ ಇಂಡಿಯಾ ಅಂತ. ಹಂಗ RCB ಅಂತ ಇಟ್ರೆ ನಾವು ಆಶ್ಚರ್ಯ ಪಡ್ಬೇಕಾಗಿತ್ತು. ವಾಷಿಂಗ್ಟನ್ ಸುಂದರ್ ಅವ್ರ ತಂದೆ ವಾಷಿಂಗ್ಟನ್ ಅಂತಿತ್ತಾಗ ವಾಷಿಂಗ್ಟನ್ ಅಂತ ಇಟ್ಟಂಗ. ಆಲ್ ರೈಟ್.